ಯಪ್ಪ ಏನೇ ಈ ಪಾಟಿ ಕೆಲಸ ಕೊಡ್ತಾರೆ. ಬೆಳಗ್ಗೆ ನಾವು ಎಷ್ಟು ಗಂಟೆಗೆ ಬಂದಿದ್ದು. ನನಗಂತೂ ನಿಂತು 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 ನಿಂತುನೇ ಸಾಕಾಗೋಯ್ತು. ಸುಲಭವಾಗಿ ದುಡಿಯೋದು ನೋಡ್ಕೋಬೇಕು. ನೋಡು ಇವತ್ತು ಒಂದೇ ದಿನಕ್ಕೇನೆ ಎಷ್ಟು ಕೆಲಸ ಹೇಳ್ತಾರೆ. ಈಗ ಆಮೇಲಿಂದ ಟೈಲರಿಂಗ್ದು ಹೇಳ್ಕೊಡ್ತೀನಿ ಅಂತಾರೆ. ಇದು ಯಾವ್ದಿದು ಕಟಿಂಗು ಮಾಡಬೇಕು ಅಂತಾರೆ, ಐರನ್ನು ಕಲ್ತ್ಕೋಬೇಕು ಅಂತಾರೆ, ಎಲ್ಲ ಕಲ್ತ್ಕೋಬೇಕು ಅಂತ ಹೇಳ್ತಾರೆ. ನಾನು ಒಂದೇ ದಿನಕ್ಕೆ ಸುಸ್ತಾಗೋಗ್ಬಿಟ್ಟೆ ನಾನಂತೂ. ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಯಪ್ಪ ನನಗೂ ಸೊಂಟ ಎಲ್ಲ ನೋವು ಬಂತು. ಮಾಡು 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 ಅಂತ ಹೇಳ್ತಾರೆ. ಮಾಡಲಿಲ್ಲ ಅಂತಂದರೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೇನೋ. ಇವ್ರು ಕೂಡ 10-12 ಸಾವಿರ ರೂಪಾಯಿಗೆ ಎಷ್ಟು ಕಷ್ಟಪಡ್ಬೇಕು ನೋಡು. ಹೋಗತ್ತಾಗೆ ಯಾರು ಮಾಡ್ತಾರೆ ಅಂತ ಅನ್ನಿಸ್ತೈತೆ ನನಗಂತೂ. ತಲೆ ಕೆಟ್ಟೋಗ್ಬಿಟ್ಟೈತೆ. ನಮಗೂ ಬೇರೆ ದಾರಿ ಇಲ್ವಲ್ಲ ಅದಕ್ಕೆ. ಈ ಗಾರ್ಮೆಂಟ್ಸ್ ಕೆಲಸ ಏನು ಅಷ್ಟಿಷ್ಟು ಸುಲಭದ ಕೆಲಸ ಅಲ್ಲ ಬಿಡವ. ನೋಡಿ, ನಿಮ್ಗೆ ಇದೆಲ್ಲ ಅಡ್ಜಸ್ಟ್ ಆಯ್ತಾ? ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹಾಂ ಸರ್, ಅಭ್ಯಾಸ ಆಗ್ತೈತೆ ಸರ್. ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದು ಫಸ್ಟ್ ದಿನ ಅಲ್ವಾ ಸರ್, ಅದಕ್ಕೆಲ್ಲನೂ ನೋಡ್ತಾ ಇದ್ದೀನಿ. ಹೆಂಗೆ ಮಾಡಬೇಕು ಹೆಂಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ. ನೋಡಿ, ಇದೆಲ್ಲ ಆದ್ಮೇಲೆ ಹಂಗೇನೆ ಅಲ್ಲಿ ಟೈಲರಿಂಗ್ ಐತಲ್ಲ, ಆ ಸೆಕ್ಷನ್ಗೆ ಬಂದ್ಬಿಡಿ. ಇಲ್ಲೆಲ್ಲ ಫಸ್ಟ್ ಕಲ್ತ್ಕೊಂಡು ನೋಡಿ, ಎಲ್ಲಾನು ಕಲ್ತಿರ್ಬೇಕು. ಟೈಲರಿಂಗು ಮೇಯ್ನು. ಅದನ್ನಾದ್ರೂ ಇವೆಲ್ಲ ಸ್ವಲ್ಪ ಸ್ವಲ್ಪ ಆದ್ರೂ ಕಲ್ತಿರ್ಬೇಕು. ನಿಮ್ಗೆ ಟೈಲರಿಂಗ್ ಆಗಲಿಲ್ಲ ಅಂದ್ರೆ ಎಲ್ಪರ್ ಕೆಲ್ಸಕ್ಕಾದ್ರೂ ನೀವು ಸೇರ್ಕೋಬೋದಲ್ವಾ? ಅದಕ್ಕೇನೆ ಸರಿನಾ? ಹುಷಾರಾಗಿ ಎಲ್ಲನೂ ಸ್ವಲ್ಪ ನೋಡ್ಕೊಳ್ಳಿ. ಆಯ್ತು ಆಯ್ತು ಸರ್. ಏನು ಹೊಸ್ದಾಗಿ ಬಂದಿರೋದ ಗಾರ್ಮೆಂಟ್ಸ್ಗೆ ನೀವಿಬ್ರು? ಹ್ಞೂ ಕಣಕ್ಕ, ಹೊಸ್ದಾಗಿ ಬಂದಿರೋದೇನೇನಿಯ, ಮೊದಲನೇ ದಿನನೇನಿಯ. ಯಪ್ಪ ಹಾಕೊಂಡು ರುಬ್ಬ ಹಾಕ್ತಾವ್ರೆ. ಅದು ಮಾಡು ಇದು ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿ ನನಗಂತೂ ಸಾಕು ಹೋಗ್ಬಿಟ್ಟೈತೆ. ನಮ್ಗೂ ನೀವಕ್ಕ, ನೀವು ಯಾವಾಗ ಸೇರ್ಕೊಂಡಿದ್ದು? 3 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನಂತೂ, 3 ವರ್ಷದಿಂದ. ನೋಡು, ಇಲ್ಲೆಲ್ಲ ಮ್ಯಾನೇಜರ್ ತಗೆಲ್ಲ ನೋಯಿಸಾಗಿದ್ರೆ ನೀನು ಯಾವ ಸುಮ್ಕೆ ಬಿಡ್ತಾರೆ. ಇಲ್ಲಾಂದರೆ ಕೆಲಸ ಮಾಡ್ತಾನೆ ಇರಬೇಕಾಯ್ತದೆ. ಮಾಡು 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 ಅಂತ ಹೇಳ್ಬಿಟ್ಟು ಮಾಡಿಸ್ತಾನೇ ಇರ್ತಾರೆ. ಸರಿನಾ? ಅದಕ್ಕೆ ಹೇಳಿದ್ದು, ಏನಾದ್ರೂ ಸುಮ್ಕೆನೆಯ ನೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗಿ. ಇಲ್ಲ ಅಂದರೆ ಚೆನ್ನಾಗಿ ಹಾಕೊಂಡು ರುಬ್ತಾರೆ. ನಾನು ಇಲ್ಲೇನೆಯ ಎಲ್ಲ ಕೆಲಸ ಪಲ್ಸ ಅಂತ ಹೇಳ್ಬಿಟ್ಟು ನಾನು ಮಾಡಕ್ಕೆ ಬರೋದು. ಸರಿ ಸರಿ ಮಾಡಿ, ಶಾನೆ ಹೊತ್ತು ನಿಂತ್ಕೊಳ್ಳಂಗಿಲ್ಲ. ಅವಯ್ಯ ಬಂದು ಹೆಂಗೆ ಸಿಕ್ಕರಂಗೆ ಬೈತಾನೆ. ಇದೇನೇ ಕಮಲಿ ಹಿಂಗಂತಾರೆ. ಯಪ್ಪ ಯಾ ಕೆಲಸ ಈ ಕೆಲಸ ಅಂತ ಹೇಳಿ ತಲೆ ಕೆಟ್ಟೋಯ್ತದೆ. ಅಯ್ಯೋ, ಯಾ ಫ್ಯಾಕ್ಟ್ರಿನೋ ಏನೋ ಹೋಗುತ್ತೆ. ನಮ್ಮಂತರ್ಗೆ ಅಲ್ಲ ಬಿಡಿ, ಕೆಲಸಗಳೆಲ್ಲ ನಮ್ಮಂತರ ನಿಜವಾಗೂ ಅಲ್ಲ. ನಮ್ಗೇನಿದ್ರು ಬೇರೆ ಯಾವ್ದಾನ ಕೆಲಸಗಳಿದ್ರೇ ಸಂದ. ಇಂಥ ಕೆಲಸಗಳೆಲ್ಲ ನಮ್ಗೆ ಆಗ್ಬರೋದು ಇಲ್ಲ, ಏನೂ ಇಲ್ಲ ತಗ ನಮಗೆ. ಸರಿ ಬಾ, ಇನ್ನೇನು ಮಾಡೋಕ್ಕಾಯ್ತದೆ. ಒಂದು 2 ದಿನ ಮಾಡಿ ನೋಡೋದು. ಆಗೋದೇ ಇಲ್ಲ ನಮ್ಮ ಯೋಗ್ಯತೆಗೆ ಅಂತ ಹೇಳಿದ್ರೆ ಇನ್ನೇನು ಮಾಡೋದು? ಬಿಟ್ಟು ಬೇರೆ ಯಾವ್ದಾನ ಒಂದು ಸುಲಭವಾದ ಕೆಲಸ ಸೇರ್ಕೊಳ್ಳೋದು. ನಮ್ಮದು ಜಮೀನ್ದೆಲ್ಲ ಹುಸಿ ದುಡ್ಡು ಬಂದ್ಬಿಟ್ರೆ ಹೆಂಗೋ ಆಯ್ತದೆ. ಅದು ಯಾವಾಗ ಬರ್ತೈತೋ ಏನು ಕತೆಯೋ ಗೊತ್ತಿಲ್ಲ. ಅದೇ ಒಂದು ತಲೆನೋವು ನನಗೆ. ಏನು ಮಾಡೋಕ್ಕಾಯ್ತದೆ ಬಿಡು, ಮಾಡೋಣ. ನೀನು ಮುಂದೊಂದು ದಿನ ಕಾಸನ ಬರ್ತದೆ ಅಂತ ನಿಂಗೆ ಐತೆ. ನಮಗೆ ಕಾಸು ಬರ್ತದೆ ಅಂತಲೂ ನಂಬಿಕೆ ಇಲ್ಲ, ಏನು ಬರ್ತದೆ ಅಂತಲೂ ನಂಬಿಕೆ ಇಲ್ಲ. ಅಯ್ಯೋ, ತಲೆ ಕೆಟ್ಟೋಗ್ಬಿಟ್ಟೈತೆ ನಂಗಂತೂ. ನಮ್ಮ ಅತ್ತೆನೂ ಮನೆಗೆ ಸೇರ್ಸೋಕ್ಕಿಲ್ಲ. ಕೂಲಿ ಮಾಡಲಿಲ್ಲ ಅಂದರೆ ನನ್ನ ಗಂಡ ಅಂತೂ ಬಿಡತ್ತಾಗೆ ನಾಯಿ ಆಡ್ದಂಗೆ ಆಡ್ತಾನೆ ನನ್ನ ಗಂಡ. ಅದು ನೋಡ್ಕೋಬೇಕು ಇದು ನೋಡ್ಕೋಬೇಕು. ಅಯ್ಯೋ ಬಾ ರೀ, ಅವಾಗಿಂದ ನೋಡ್ತಾ ಇದ್ದೀನಿ ಏನಮ್ಮ, ಅವಾಗಿಂದ ನೋಡ್ತಾ ಇದ್ದೀನಿ. ಇಬ್ರು 10 ಪೈಸದ ಕೆಲಸ ಮಾಡಲ್ಲ, ಇಬ್ರು ಬರೀ ಮಾತಾಡ್ಕೊಂಡು ನಿಂತ್ಕೊಳ್ಳೋದಾಯ್ತು. ಇಲ್ಲೇನು ಗಾರ್ಮೆಂಟ್ಸ್ ನೀವು ಮಾತಾಡ್ಕೊಂಡು ನಿಂತ್ಕೊಳ್ಳೋಕೆ ನನ್ನ ಬಂದ್ಬಿಟ್ಟಿದ್ದೀರಾ ನೀವು? ಇಬ್ರು ನೋಡು, ಬರೀ ಮಾತಾಡ್ಕೊಂಡು ಹೆಂಗೆ ನಿಂತ್ಕೊಂತೀರಾ ಅಂತ ಹೇಳ್ಬಿಟ್ಟು. ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಏನಿಲ್ಲ. ಕೆಲಸ ಕೆಲಸ ಅಂತ ಬರ್ತೀರಾ. ಕೆಲಸ ಕೊಟ್ಟಾಗ ಮೈ ಬಗ್ಸ್ಬಿಟ್ಟು ಒಬ್ರು ಕೆಲಸನೇ ಮಾಡಲ್ಲ. ಮಾಡೋ ಕೆಲಸ ಬಿಟ್ಬಿಟ್ಟು ಇನ್ನೆಲ್ಲನೂ ಮಾಡ್ತೀರಾ ನೀವಂತೂ. ಅಯ್ಯೋ ನಿಮ್ಮಕ್ಕೆ. ನೋಡಿ, ಸುಮ್ಮನೆ ಮರ್ಯಾದಿನ ಕೆಲಸ ಮಾಡೋದು ಕಲ್ತ್ಕೊಳ್ಳಿ. ನಡೀರಿ, ಆ ಟೈಲರಿಂಗ್ ಸೆಕ್ಷನ್ಗೆ ಅಲ್ಲನ ಕೂತ್ಕೊಂಡು ಒಲಿರಿ. ಇಲ್ಲೆಲ್ಲ ಬರೀ ಮಾತಾಡ್ಕೊಂಡು ನಿಂತ್ಕೊಳ್ಳೋದಾಯ್ತು ನಿಮ್ದು. ಇಲ್ಲ ಸಾ, ಇಲ್ಲ ಹೆಂಗೆ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ಕೊಂಡ್ವಿ ಅಷ್ಟೇ. ಕಂಡಿದ್ದೀನಿ ಮಾಡೋದು ನೀವನ್ನ. ನೋಡಿ, ಅರ್ಜೆಂಟಾಗಿ ಮುಗಿಸ್ತಿರ್ಬೇಕು. ನಡೀರಿ, ಆ ಸೆಕ್ಷನ್ ನಡೀರಿ. ಯಪ್ಪ ದೇವ್ರೆ, ಇವನೇನೆ ಹಿಂಗಾಡ್ತಾನೆ. ನಾಯಿ ಆಡ್ದಂಗೆ ಆಡ್ತಾನಲ್ಲ ಇವಯ್ಯನ ಮಕ್ಕಿಷ್ಟು ಬೆಂಕಿ ಹಾಕ ನಾಯಿ ಕಯ್ಯ ಅನ್ನಲ್ವಿ ಹಂಗೊಂದು ಒಯ್ತಾನಲ್ಲೇ. ಇನ್ನು ಏನೇನು ಅನ್ನಿಸ್ಕೋಬೇಕು, ಏನೇನು ನೋಡಬೇಕು. ಯಪ್ಪ ನನಗಂತೂ ತಲೆ ಕೆಟ್ಟೋಗ್ಬಿಡ್ತು ಹೋಗತ್ತಾಗೆ. ಸರಿ ನೋಡಿ, ಹಿಂಗೆ ನಿಂತ್ಕೊಂಡ್ರಾಗಕ್ಕಿಲ್ಲ ನೋಡಿ, ಪಟ ಪಟ. ಬಾರೆ. ನೋಡಿ, ಇಬ್ರಿಗೂ ಈಗಲೇ ಹೇಳ್ತಾ ಇದ್ದೀನಿ, ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು, ಅದು ಮಾಡೋದು ಇದು ಮಾಡೋದು ಮಾಡಿಬಿಟ್ರೆ ನಾನಂತೂ ಸುಮ್ಮನೆ ಇರಲ್ಲ. ಕಲ್ತ್ಕೊಂತ ಇರಬೇಕು. ಅವರು ಅವಾಗ ಬಂದೆಲ್ಲ ಹೇಳ್ಕೊಟ್ಟು ಹೋಗ್ತಾ ಇರ್ತಾರೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸರಿನಾ? ಆಯ್ತು ಸರ್. ನಿನಗೂ ಅಷ್ಟೇ ಹೇಳ್ತಾ ಇರೋದು. ಸರಿನಾ? ಮಾಡ್ತೀನಿ ಸಾ, ಕಲ್ತ್ಕೊತಿದ್ದೀನಿ ಸಾ. ಸರ್ ಹೋ, ಹೇಳಮ್ಮ, ಹೇಳು. ಸಾರ್, ಇವತ್ತು ಸ್ವಲ್ಪ ಬೇಗ ಹೋಗ್ತೀನಿ ಸರ್. ಪ್ಲೀಸ್ ಸರ್, ನನಗೆ ತುಂಬ ಕೆಲಸ ಇದೆ ಸರ್ ಮನೆಯಲ್ಲಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಬಾ ಅಂತ ಅಮ್ಮ ಹೇಳವ್ರೆ ಸರ್. ಪ್ಲೀಸ್ ಸರ್, ಹೋಗ್ಲಾ? ಅದಕ್ಕೇನಂತೆ, ಆರಾಮಾಗಿ ಹೋಗು. ಇಲ್ತಾನೆ ನಿನ್ಗೆ ಯಾರು ಹೇಳಿದ್ರು ಕೆಲಸ ಮಾಡು ಅಂತ. ನಿಮ್ದಿಯ ಕೂತ್ಕ. ಅದಕ್ಕೆ ಅಲ್ವಾ ಸರ್ ನಾನು ನಿಮ್ಮನ್ನು ಕೇಳಿದ್ದು. ನೀವಾದ್ರೆ ತುಂಬ ಒಳ್ಳೆಯವರು. ಹೋಗ್ಲಾ ಅಂದಿದ ತಕ್ಷಣ ಕಳಿಸ್ಕೊಟ್ಬಿಡ್ತೀರಾ. ಆದರೆ ರಮೇಶ್ ಸರ್ ಅವರೆಲ್ಲ ಬೈದಾಡ್ತಾರೆ ಸರ್. ಹೋಗ್ಲಾ ಅಂತಂದರೆ ಸಾಕು. ಸರ್, ಇವತ್ತು ಫೋನಾಗೆ ಮಾತಾಡ್ಬೋದಲ್ವಾ ಸರ್? ನಾನು ನಮ್ಮ ಅಮ್ಮನ ಹತ್ರ ಮಾತಾಡಬೇಕಿತ್ತು ಸರ್. ಅಯ್ಯೋ, ಅದಕ್ಕೆ ನಾನು ಮಾತಾಡೋಗು. ಯಾರು ಕೇಳ್ತಾರೋ ನೋಡ್ತೀನಿ ನಾನೇನೆ. ನೀನು ತಲೆನೇ ಕೆಡ್ಸ್ಕೊಬೇಡ. ನೀನು ಮಾತಾಡ್ಕೊಂಡು ಆರಾಮಾಗಿರು. ನಾನಿಲ್ವಾ? ನಾನು ನೋಡ್ಕೊಳಲ್ವಾ? ನೋಡು, ಬೇಗ ಹೋಗ್ಬೇಕು ಅಂದಲ್ಲ. 5 ಗಂಟೆಗೆ ಬಿಡೋದು. ನೀನು 3ವರೆಗೆ ಹೊರಟ್ಬಿಡು, ನೋಡ್ಕೊಂತೀನಿ. ಸರ್, ಅಟೆಂಡೆನ್ಸು? ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಹೇಳ್ಕೊಂತೀನಿ, ಮಾಡ್ಕೊಂತೀನಿ. ಅದು ವರ್ಕ್ ಆಗಲಿಲ್ಲ ಬರೋದಿಕ್ಕವ್ರೆ ಅಂತ ಹೇಳ್ತೀನಿ. ನೀನು ತಲೆಯೆಲ್ಲ ಕೆಡಿಸ್ಕೊಬೇಡ. ನೀನು ಆರಾಮಾಗಿ ಹೋಗ್ತೀಯಾ, ನಿನ್ನ ಕೆಲಸನ ಮುಗಿಸ್ಕ.
ನೀನು ಆರಾಮಾಗಿ ಕುಂತ್ಕ. ನೀನು ಹಿಂಗೆಲ್ಲ ಶ್ರಮ ತಗೊಳಕ್ಕೆ ಹೋಗ್ಬೇಡ, ಸರಿನಾ? ಆಮೇಕಿಂದ ನಿಂಗೆ ಮನೆಗೋದ್ಮೇಲೆ ಫೋನ್ ಹಾಕ್ತೀನಿ, ಫೋನ್ ಹಾಕು ನೀನು. ಆಯ್ತು ಸರ್. ಪಟ ಪಟ ಕಲ್ತ್ಕೊಳ್ಳಿ, ಪಟ 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 ಎಲ್ಲ ಇದು ಈ ಸೆಕ್ಷನಾಗೆಲ್ಲ ಮಾಡ್ಬಿಟ್ಟು ಆಮೇಕಿಂತ ಕೆಳಗಡೆ ಹೋಗಿ ಅದೆಲ್ಲಾನು ಈಗ ಇರನ್ನ ಇದು ಆಮೇಲೆ ಕಟ್ಟಿಂಗ್ ಸೆಕ್ಷನ್ಗೆ ಹೋಗ್ಬಿಟ್ಟು ಇಲ್ಲ ಕ್ವಾಲಿಟಿ ಸೆಕ್ಷನ್ಗೆ ಹೋಗ್ಬಿಟ್ಟು ಕ್ವಾಲಿಟಿ ಚೆಕಿಂಗ್ ಎಲ್ಲಾನು ಒಂದ್ಸಲ ನೋಡಿ ನಿಮಗೆ ಟೈಲರಿಂಗ್ ಆಗುತ್ತಾ ಯಾವ್ದಾಗುತ್ತಾ ನೋಡ್ಬಿಟ್ಟು ಪಟ ಪಟ ಮಾಡಿ. ಹಿಂಗೆಲ್ಲಾನು ನೀವು ನಿಧಾನ ನಿಧಾನ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾಡಿದ್ರೆ ಅಷ್ಟೇನೆ, ಸುಮ್ಮನೆ ಇರಲ್ಲ ನಾನು. ಇದೇನೇ ಇದು ಗಾರ್ಮೆಂಟ್ಸ್ ಇಲ್ಲ ಏನೇ, ನಮಗೆಲ್ಲ ಏನು ಬೆಲೆನೇ ಇಲ್ಲ. ಅವಳು ಅವಳ ಬಂದು ಉಳ್ಕೊಂಡು ಮಾತಾಡಿದ ತಕ್ಷಣನೇ ಸರಿ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾನಲ್ಲ. ನಾವು ನೋಡು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀವಿ ಕಲ್ತ್ಕೊಂಡು, ನೋಡೋಣ ಬಿದ್ದೋಗಂಗೆ ಕೆಲಸ ಮಾಡಿದ್ದೀವಿ ಇವತ್ತು. ಆದರೂ ನಮ್ಮ ಮೇಲೆ ಕಯ್ಯ 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 ಅಂತಾರೆ. ಆದರೆ ಅವ್ರು ನೋಡು ಆರಾಮಾಗಿ ಹೆಂಗೆ ನೆಮ್ಮದಿಯಾಗಿ ಓಡಾಡ್ಕೊಂಡಿರೋದು. ನಮ್ಮಂಥವ್ರಿಗೆ ಕಾಲದೇ ಅಲ್ಲ. ಇನ್ನು ಇಸ್ ಮಾಡೋರಾದ್ರೆ ಇವನೆಲ್ಲ ಇವ್ನು ಲೈನ್ ಮ್ಯಾನೇಜರ್ಗಳು ಇವ್ರಿಗೆಲ್ಲನೂ ಹಂಗೇನೇನಿಯ ಒಂಚೂರು ಏನಾರ ತೊಳ್ಕು ಬಳ್ಕು ಮಾಡ್ಕೊಂಡು ಮಾತಾಡೋ ಹುಡುಗಿ ಅನ್ಕೊಂಡ್ರೆ ಹೆಂಗೆ ಬೇಕಾದ್ರೂ ಇದು ಮಾಡ್ತಾರೆ. ನಮ್ಮಂಥವ್ರಿಗೆ ನಾಯ ಪೈಸದ ಬೆಲೆನೂ ಕೊಡಕ್ಕಿಲ್ಲ ತಗ. ಯಪ್ಪ ನಾಳೆಯಿಂದ ಫ್ಯಾಕ್ಟ್ರಿಗೆ ಬರಲ್ಲ ಬ್ಯಾಡವ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬೇಕಣವ. ಈ ಕೆಲಸ ಮಾಡಿಸಿದ್ರೆ ಒಂದೇ ದಿನನೇನಿಯ ಯಾರು ತಾನೇ ಮಾಡ್ತಾರೆ ಹೇಳು. ಬಿಡತ್ತಾಗೆ ಸುಮ್ಮನೆ ಬಂದು ಬೈದಾಡ್ತಾನೆ. ಇದೆಲ್ಲ ನನಗೂ ನಿನಗೂ ಬೇಕಿತ್ತೇನೋ ಬಿಡು. ನೋಡ್ದವಳನ್ನ ಹೆಂಗೆ ಎಸ್ಸಾಗಿ ಬಂದ್ಬಿಟ್ಟು ಮಾತಾಡ್ಕೊಂಡು ಹೆಂಗೆ ಹೊಂಟೋದ್ಲು. ನೀನು ಕೆಲಸನೇ ಮಾಡಬೇಡ ಕೈ ಮುಷ್ಟಾಯ್ತದೆ ಅಂತ ಹೇಳ್ತಾನಲ್ಲ. ಲೆಕ್ಕ ಹಾಕು ನೋಡೇ, ನಾವು ಹಿಂಗೆ ಇದ್ರಾಕಿಲ್ಲ. ನಾವು ಹೊಸಿ ನೈಸಾಗಿ ಮಾತಾಡ್ಕೊಂಡಿರ್ಬೇಕು. ಹಿಂಗೆ ನಾವು ಸ್ಟ್ರೀಟಾಗಿ ಇದ್ಬಿಟ್ರೆ ನಮ್ಮ ಕತೆ ಅಂತೂ ಮುಗಿದೋಯ್ತದೆ. ನಮ್ಗಂತೂ ಯಾವ ಇದೂ ಇರೋಕ್ಕಿಲ್ಲ ನೋಡು. ನೀನು ಏನೇ ಹೇಳು, ನೀನು ನಾವು ಹೊಸಿ ಚೇಂಜ್ ಆಗಬೇಕು. ಹಿಂಗೆ ಇದ್ಬಿಟ್ರೆ ಹಂಗೇನೇನಿಯ ಒತ್ತು ಬೀಳು ಕೆಲಸ ಮಾಡಿಸ್ತಾನೆ ಅಂತ ಹುಡುಗಿಯರ್ಗಿರೋ ಬೆಲೆ ನಮ್ಮಂಥವ್ರಿಗೆ ಇರೋಕ್ಕಿಲ್ಲ ನೋಡು. ಕೈ ನೋಡೆ ಬಬ್ಬೆ ಬಂದ್ಬಿಟ್ಟೈತೆ ನನಗಂತೂ. ಹಿಂಗೆ ಹಿಡ್ಕೊಂಡು ಬಟ್ಟೆಯ ಅಭ್ಯಾಸ ಇಲ್ವಲ್ಲ, ಅದಕ್ಕೇನೆ ನಮ್ಮಂಥವ್ರಿಗೆ ಕಾಲ ಅಲ್ಲ ಕಣಮ್ಮಿ, ನಾವು ಚೇಂಜ್ ಆಗಬೇಕು. ನೀನು ಹೇಳೋದು ಸರಿನೇನೆ. ಯಪ್ಪ ತಿರುಗಿ ಬರ್ತಾ ಇದ್ದಂಗೆ ತಿರುಗಿ ಕಯ್ಯ 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 ಅಂತಾನೆ. ಕಲ್ತ್ಕಳೆ. ನನಗಂತೂ ಸ್ವಲ್ಪ ಬರ್ತೈತಲ್ಲ, ಹೆಂಗೋ ಪಟ 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 ಒಲೆಯೋದು ಕಲ್ತ್ಕೊತೀನಿ. ನೀನು ಹೊಸಿ ಹಂಗೆ ಸುಮ್ಮನೆ ಹಿಂಗೆ ಹೊಲಿಗೆ ಹಾಕೋದು ಕಲ್ತ್ಕ ಸಾಕು. ಇಲ್ಲೇನು ಪೂರ್ತಿ ಒಲೆಯೋದು ಕಲಿಬೇಕು ಅಂತ ಏನಿಲ್ಲ. ಹೊಸಿ ಕಲ್ತ್ಬಿಟ್ರು ಸಾಕು. ಪಟ ಪಟ ನೀನು ಕಲ್ತ್ಕ. ಏನ್ರಿ ನೀವೇನು ಹೊಸದಾಗಿ ಸೇರ್ಕೊಂಡಿರೋ? ಯಾವ ಸೆಕ್ಷನ್ಗೆ ಸೇರ್ಕೊಂಡಿದ್ದೀರಾ? ಟೈಲರಿಂಗ್ದಕ್ಕೆ ಆಗಲೇ ಐರನ್ ಸೆಕ್ಷನ್ಗೆ ಹೋಗಿದ್ವಿ ಸರ್ರು ಎಲ್ಲನೂ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರು ಅಲ್ಲೊಂಚೂರು ಇಲ್ಲೊಂಚೂರು ಹಂಗೆ ಅಡ್ಡಾಡ್ತಾ ಇದ್ದೀವಿ ಯಾವುದು ಸೆಟ್ ಆದ್ರೆ ಅದಕ್ಕೆ ಹೋಗ್ರಿ ಎಲ್ಲನೂ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳೋರೆ ನೋಡಿ. ಈಗ ಮಿಷಿನ್ ವರ್ಕ್ ಏನೇ ನಮಗೆ ಬೇಕಿರೋದು. ಈಗ ಇವಕ್ಕೆ ಅವನೇನೋ ಗೊತ್ತಿಲ್ಲ ಕರ್ಕೊಂಡ್ಬಿಟ್ಟು ಅನ್ಸುತ್ತೆ. ನೋಡಿ ಮಿಷಿನ್ ವರ್ಕ್ ಬರಂಗಿದೆ ಇರಿ. ಮಿಷಿನ್ ವರ್ಕ್ ಎಲ್ಲನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದು ವಾರ ಟೈಮ್ ಕೊಡ್ತೀವಿ ಅಷ್ಟೇನೆ, ಆಮೇಲೆ ಟೈಮ್ ಮೇಲೆ ಕೊಡಲ್ಲ. ಈಗಲೇ ಹೇಳಿದ್ದೀನಿ ಏನಮ್ಮ, ಹೇಳಿದ ಅರ್ಥ ಆಯ್ತಾ? ಟೈಲರಿಂಗ್ ಅಷ್ಟೇ ಬೇಕಿರೋದು ನಮಗೆ. ಟೈಲರಿಂಗ್ ಪಟ 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 ಅಂತ ಮಾಡ್ತಿರ್ಬೇಕು, ಸರಿನಾ? ನಿಮಗೆಲ್ಲ ರೂಲ್ಸ್ ಗೀಲ್ಸ್ ಎಲ್ಲ ಹೇಳಿದಾರೆ ತಾನೆ ನಿಮಗೆಲ್ಲ? ಸೇಫ್ಟಿ ಆಫೀಸರು ವೆಲ್ಫೇರ್ ಆಫೀಸರ್ ಎಲ್ಲ ಹೇಳಿದ್ರಾ? ಹ್ಞೂ ಎಲ್ಲ ಹೇಳಿದ್ರು ಇಲ್ಲ ಸಂದಾಕ್ ಮಾಡ್ತೀವಿ ಸರಿ ಪಟ ಪಟ ಕಲ್ತ್ಕೋಬೇಕು. ವಾರದ ಮೇಲೆ ನಾನು ಟೈಮ್ ಕೊಡಲ್ಲ. ವಾರದೊಳಗಡೆ ನೀ ಎಲ್ಲ ಕಲ್ತ್ಕೊಂಡು ಮುಗಿಸಿರ್ಬೇಕು. ಇಲ್ಲ ಅಂದ್ರೆ ಬೇರೆ ತಗೋಬೇಕಾಗ್ತದೆ. ಕಲ್ತ್ಕೊಳ್ಳಿ ಗಮನ ಈಗ ಕಲ್ತ್ಕೋಬೇಕು ಎಲ್ಲನೂ. ನಾಳೆಯಿಂದ ಬರಲ್ಲ ಕಣಮಿ, ನಾನಂತೂ ಬರಕಿಲ್ಲ. ಈ ಗಾರ್ಮೆಂಟ್ಸ್ ಆವಾಸನೇನಿಯಾ ಸಾಕು. ಈ ಗಾರ್ಮೆಂಟ್ಸ್ ಆವಾಸನೂ ಸಾಕು, ಎಲ್ಲ ಸಾಕು. ಹಿಂಗೆ ಚಿತ್ರಹಿಂಸೆ ಕೊಡ್ತಾರೆ, ನಾನಂತೂ ಬರಕಿಲ್ಲ. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಅಲ್ಲೇ ಯಾವ್ದನ್ನ ಬಟ್ಟೆ ಗಿಟ್ಟೆ ಅಂಗಡಿನ ಕೆಲಸ ನೋಡ್ಕೊತೀನಿ. ಈ ಗಾರ್ಮೆಂಟ್ಸ್ ಕೆಲಸ ನಮಗೆಲ್ಲ ಬರಕಿಲ್ಲ. ಹೋಗಿ ಕಂಪ್ಲಿ ನಾನು ಬರಕಿಲ್ಲ. ಅಯ್ಯೋ ನನಗೂ ಹಂಗೆ ಅನ್ನಿಸ್ತದೆ, ಹೋಗತ್ತಾಗಿ ಏನಕ್ಕೆ ಬೇಕಪ್ಪ ತಗೆ ಅಂತ ಹೇಳ್ಬಿಟ್ಟು. ನಾನು ನಾಳೆಯಿಂದ ಬರಬಾರ್ದಂತ ಯೋಚನೆ ಮಾಡಬೇಕು. ಹಿಂಗೆಲ್ಲ ಪಟ 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 ಅಂತ ಹೇಳ್ಬಿಟ್ಟು ಬೈದಾಡ್ತಾರಲ್ಲ. ನೀವು ಯಾರನ್ನ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗಿತ್ತಿರಲ್ಲ, ಅವ್ರು ಯಾರನ್ನ ಇದ್ರೆ ಕಮೆಂಟ್ ಮಾಡಿ. ಈ ಲೈನ್ ಮ್ಯಾನೇಜರ್ಗಳ ಜೊತೆ ಇವ್ರ ಜೊತೆ ಎಲ್ಲ ಚೆನ್ನಾಗಿತ್ತಲ್ಲ ಹುಡುಗಿರು, ಅವ್ರಿಗೆ ಮಾತ್ರ ಏನು ಅನ್ನೋಕ್ಕಿಲ್ಲ ಅವರು. ಆದರೆ ನಮಗೆಲ್ಲ ಹೆಂಗೆ ಸಿಕ್ರಂಗೆ ಮಾತಾಡೋದು ಅಲ್ವಾ?